ಓಂ ಅನ್ನಪೂರ್ಣಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಅನ್ನವನ್ನು ಭುಜಿಸುವಾಗ ಅನ್ನವನ್ನು ಸ್ವೀಕಾರ ಮಾಡ್ತಕ್ಕಂತಹ ಸಂದರ್ಭಗಳಿಗೆ ತಕ್ಕ ಹಾಗೆ ನಮ್ಮ ದೇಹ ಅನ್ನಕ್ಕೆ ಯಾವ ರೀತಿಯ ಗೌರವವನ್ನು ಕೊಡಬೇಕಾಗಿರುತ್ತೆ. ಇವತ್ತಿನ ದಿವಸ ನಾವೇನಾಗಿದೆ ಅಂದರೆ, ಹಿಂದೆ ನಾವು ಪೂರ್ವಿಕರು ಅಥವಾ ಹಿಂದಿನ ಒಂದು ಆಹಾರ ಪದ್ಧತಿ ಅಥವಾ ಅನ್ನ ಯಜ್ಞ ಹೇಗಿತ್ತು ಅಂದರೆ, 1 ಗಂಟೆ ಊಟ ಮಾಡೋರು. ಅಂದರೆ ಆಹಾರ ತುಂಬ ಊಟ ಮಾಡ್ತಾಯಿದ್ರು ಅಂತಲ್ಲ, ಅದರದ್ದೇ ಆದ ನೀತಿ ನಿಬಂಧನೆ, ಅದರ ಸಂಪ್ರದಾಯ, ಅದರ ಪದ್ಧತಿ, ಅದಕ್ಕೆ ಕೊಡುವ ಗೌರವ, ಆ ಅನ್ನವನ್ನು ಯಾವ ರೀತಿ ತಾಳ್ಮೆಯಿಂದ ಸ್ವೀಕಾರ ಮಾಡಬೇಕು, ಅನ್ನವನ್ನು ಹೇಗೆ ಪೂಜಿಸಬೇಕು, ಎಲ್ಲವೂ ಕೂಡ ನಮ್ಮ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದರು. ಇವತ್ತಿನ ದಿವಸ ಏನಾಗಿದೆ, ಅನ್ನ ಸುಮ್ಮನೆ ದೇಹಕ್ಕೆ ಬೇಕು. ನಮಗೆ ಬೇಗ 2 ಸ್ಪೂನ್ ತಿಂತೀವಿ, ಎಲ್ಲೋ ಒಂದು ಕಡೆ ಇರ್ತೀವಿ, ಹಾಗೆ ತಿಂತೀವಿ, ಹಾಗೆ ಹೋಗ್ತೀವಿ. ಇದೆಲ್ಲವನ್ನು ಕೂಡ ರೂಢಿಸ್ಕೊಂಡ್ಬಿಟ್ಟಿದ್ದೀವಿ. ಈಗ ಫೋನ್ ಬೇರೆ, ಫೋನ್ ಕಿವಿಯಲ್ಲೇ ಇರುತ್ತೆ, ಆಹಾರವನ್ನು ನಾವು ಭುಜಿಸ್ತಾ ಇರ್ತೀವಿ. ಇದೆಲ್ಲಕ್ಕೂ ಕೂಡ ಆದರೂ ಕೂಡ ಈ ಒಂದು ನವನವೀನ ಯುಗದಲ್ಲಿ ಕೆಲವು ಪದ್ಧತಿಗಳನ್ನು ಅನುಸರಿಸಿಕೊಂಡ್ರೆ ಒಳ್ಳೆಯದು. ಇವತ್ತಿನ ದಿವಸ ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವಂತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಅಂತ ಕರಿತೀವಿ. ಅದಕ್ಕೆ ನಾವು ಹೇಳ್ತೀವಿ ಅನ್ನಂ ಪರಬ್ರಹ್ಮ ಸ್ವರೂಪಂ. ಆ ಪರಬ್ರಹ್ಮ ಅಂದರೆ ಭಗವಂತ, ಎಲ್ಲ ಜಾಗದಲ್ಲೂ ಕೂಡ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಆಗಿರ್ತಕ್ಕಂಥ ಆ ಭಗವಂತನ ಸ್ವರೂಪವೇ ಅನ್ನ. ಅನ್ನದಿಂದಲೇ ದೇಹ, ಅನ್ನದಿಂದಲೇ ಪ್ರಾಣ, ಅನ್ನಕ್ಕೆ ಮಳೆಯ ಒಂದು ಯೋಗ, ಮಳೆಗೆ ಭಗವಂತನ ಯೋಗ, ಇದೆಲ್ಲವನ್ನು ಗಮನಿಸಿ ಇವತ್ತು ನಾವು ಅನ್ನವನ್ನು ಪರಬ್ರಹ್ಮ ಸ್ವರೂಪಣ. ಇವತ್ತು ಇರ್ತಕ್ಕಂಥ ವಿಷಯ ಏನಂದರೆ, ನಿಂತು ಅನ್ನವನ್ನು ತಿನ್ನಬಾರ್ದು, ನಿಂತ್ಕೊಂಡು ಅನ್ನ ತಿನ್ನಬಾರ್ದು. ಅನ್ನ ಅಂದರೆ ಅದು ಏನಾದರೂ ಆಗ್ಬೋದು, ಇಡ್ಲಿ ತಿನ್ಬೋದಾ, ದೋಸೆ ತಿನ್ಬೋದಾ ಅಂತಾರೆ ಕೆಲವರು. ಯಾಕೆಂದರೆ ಅನ್ನ ತಿನ್ನಬಾರ್ದು ಅಂತ ಹೇಳಿದ್ರಿ, ಬೇರೆ ತಿಂತೀವಿ. ಆದರೆ ಏನೇ ದೇಹಕ್ಕೆ ಭುಜಿಸಬೇಕಾದ್ರೆ ನಿಂತ್ಕೊಂಡು ತಿನ್ನೋದು ಅಷ್ಟು ಶ್ರೇಯಸ್ಸು, ಶುಭ ಅಲ್ಲ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಸರ್ ಈಗ ಎಲ್ಲೋ ಒಂದು ಕಡೆ ಈ ಫಾಸ್ಟ್ ಫುಡ್ಸು ಅದು ಇದು ಇರ್ತವೆ, ಅಲ್ಲಿ ನಿಂತ್ಕೊಳ್ಳೇಬೇಕಲ್ಲ ಸರ್, ಬೇರೆ ದಾರಿ ಇಲ್ಲ ಅಂದರೆ ಅಲ್ಲಿ ಬೇರೆ ವ್ಯವಸ್ಥೆನೂ ಇರುತ್ತೆ, ಸಾಧ್ಯವಾದರೆ ಕೂತ್ಕೊಳ್ಳಿ. ಆದರೆ ಇವತ್ತಿನ ದಿವಸ ಏನಾಗಿದೆ, ಅಟ್ಲೀಸ್ಟ್ ಮನೆಯಲ್ಲಿ ಅಥವಾ ನಾವು ಯಾವುದಾದ್ರೂ ಇರೋ ಜಾಗ ಅನುಕೂಲ ಇದ್ದರೆ ನೀವು ಎಷ್ಟು ಸಾಧ್ಯವಾದರೆ ಅಷ್ಟು ಕುಳಿತು ಭುಜಿಸುವುದು ಒಳ್ಳೆಯದು, ನಿಂತ್ಕೊಂಡು ಊಟ ಮಾಡುವುದು ಒಳ್ಳೆಯದು ಅಲ್ಲ. ಇನ್ನು ನಮಗೆ ಪ್ರತಿದಿನ ಅನ್ನ ಸಿಗಬೇಕು. ಅದಕ್ಕೆ ಹೇಳ್ತೀವಿ, ಊಟ ಮಾಡುವಾಗ ಅನೇಕ ಶ್ಲೋಕಗಳನ್ನು ಹೇಳೋದು ಜೊತೆಗೆ ಇದು ಒಂದು ಬಹಳ ವಿಶೇಷವಾದ ಶ್ಲೋಕನೂ ಇದೆ. ಹರಿರ್ದಾತ ಹರಿರ್ಭೋಕ್ತ ಹರಿರನ್ನಂ ಪ್ರಜಾಪತಯೇ ಹರಿರ್ವಿಪ್ರ ಶರೀರಂತೂ ಭುಕ್ತಿ ಭೋಜ್ಯಂತೆ ಹರಿಯೇ ಅಂತ ಕೂಡ ಹೇಳ್ತೀವಿ. ಹರಿ ಅಂದರೆ ವಿಷ್ಣುವನ್ನು ನಾವಿವತ್ತೇನಾಗಿದೆ ಸ್ಥಿತಿಕಾರಕನೂ ಕೂಡ ಆಗಿರ್ತವೆ. ಹಾಗಾಗಿ ಆ ಅನ್ನ ಈ ದೇಹಕ್ಕೆ ಹೋಗಬೇಕು, ದೇಹದಲ್ಲಿ ಅದು ರಕ್ತಗತ ಆಗಬೇಕು, ರಕ್ತಗತ ಆದಾಗ ಜೀವಕ್ಕೆ ಶಕ್ತಿ ಕೊಡಬೇಕು, ಜೀವಕ್ಕೆ ಶಕ್ತಿ ಕೊಟ್ಟಾಗ ಆಯಸ್ಸಿರುತ್ತೆ ಅಂತ. ಇದೆಲ್ಲವೂ ಪ್ರಕ್ರಿಯೆ ನಡೆಯೋದು ಹಾಗೆಂದರೆ ಭಕ್ತಿ, ತಾಳ್ಮೆ, ಸಹನೆ ಇದ್ದಾಗ ಇವೆಲ್ಲವೂ ಕೂಡ ಆಗುತ್ತೆ. ನಿಂತು ಊಟ ಮಾಡುವುದು ಶುಭಕರ ಅಲ್ಲ. ಅನ್ನದಿಂದ ತೇಜಸ್ಸು, ಶಕ್ತಿ ಕೂಡ ಬರುತ್ತೆ, ಒಳ್ಳೆಯ ಆಲೋಚನೆಗಳು ಕೂಡ ಬರುತ್ತೆ. ಅದಕ್ಕೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಅಂತ ಕೂಡ ನಾವು ಕರಿತೀವಿ. ಅನ್ನ ತಿನ್ನೋವಾಗ ಮಾತಾಡಬಾರ್ದು, ಅನ್ನ ತಿನ್ನೋವಾಗ ಫೋನ್ ಮಾಡಬಾರ್ದು, ಅನ್ನ ತಿನ್ನೋವಾಗ ಕೋಪಿಸ್ಕೋಬಾರ್ದು, ಅನ್ನ ತಿನ್ನೋವಾಗ ಅಳಬಾರ್ದು, ಅನ್ನ ತಿನ್ನುವಾಗ ಬೇರೆಯವ್ರ ಜೊತೆ ಸಂಭಾಷಣೆಗಳನ್ನು ಮಾಡಬಾರ್ದು. ಅನ್ನದ ಕಡೆ ಗಮನ, ನಮ್ಮ ಸರ್ವೇಂದ್ರಿಯಗಳು ಭಗವಂತನಾದರೆ ಅನ್ನದ ಕಡೆ ಗಮನ ಇದ್ದಾಗ ಅದು ದೇಹಕ್ಕೆ ತುಂಬ ಶಕ್ತಿಯನ್ನು ಕೂಡ ಕೊಡುತ್ತೆ. 120 ವರ್ಷ ಆಯುಸ್ ನಮಗೆ. ಆದರೆ ಇವತ್ತು ನಾವು 30, 40, 50ಕ್ಕೆ ಎಷ್ಟಕ್ಕೆ ಬಂದು ನಿಂತಿದೆಯೋ ಇನ್ನೂ ಸರಿಯಾಗೇ ಗೊತ್ತಿಲ್ಲ, ಆ ಮಟ್ಟಕ್ಕೆ ಬಂದಿದ್ದೀವಿ. ಇದೂ ಕೂಡ ಅನ್ನಕ್ಕೂ ಕೂಡ ಒಂದು ಇದು ಅಂತ ಹೇಳುತ್ತೆ. ಇನ್ನು ಎಡಗೈಯಿಂದ ತಟ್ಟೆಯನ್ನು ಮುಟ್ಟಬಾರ್ದು. ಕೆಲವರು ಏನಂತಾರೆ, ಎಡಗೈಯಲ್ಲಿ ತಟ್ಟೆ ಇಟ್ಕೊಂಡು ಈ ರೀತಿ ಭುಜಿಸ್ತಾರೆ, ಅದು ಒಳ್ಳೆಯದಲ್ಲ. ಎಡಗೈ ತಟ್ಟೆಯನ್ನು ಇಟ್ಕೋಬಾರ್ದು. ರಾತ್ರಿ ಊಟದಲ್ಲಿ ಮೊಸರು, ಎಳ್ಳಿನ ಪದಾರ್ಥಗಳನ್ನು ತಿನ್ನಬಾರ್ದು. ಎಳ್ಳಿನ ಪದಾರ್ಥ, ಮೊಸರು ರಾತ್ರಿ ಊಟದಲ್ಲಿ ತಿನ್ನೋದು ಶುಭ ಅಲ್ಲ ಅಂತ ಹೇಳ್ತಾ, ಇನ್ನು ಬಫೆಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ವಿಧಿ ಇಲ್ಲ ಆದರೆ ಅಟ್ಲೀಸ್ಟ್ ಮನೆಯಲ್ಲಿದ್ದಾಗಲಾದರೂ ಕೂತ್ಕೊಂಡು ತಾಳ್ಮೆಯಿಂದ ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಕುಳಿತು ಆ ಅನ್ನವನ್ನು ತಿನ್ನಿ. ಎಲ್ಲರಿಗೂ ಆ ಅನ್ನದ ಯೋಗ ಸಿಗಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.